ವಾಣಿಜ್ಯ ಮಂಡಳಿ ಅಂಗಳಕ್ಕೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಹೋಗಿದೆ ಈಗ. ರಮ್ಯಾ ಡಿ ಬಾಸ್ ಫ್ಯಾನ್ಸ್ ವಾರ್ ಬಗ್ಗೆ ನರಸಿಂಹಲು ಮಾತನಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ರಮ್ಯಾ ದೂರು ಕೊಡ್ತೀನಿ ಅಂದಿದ್ದಾರೆ, ಆಮೇಲೆ ನೋಡೋಣ. ರಮ್ಯಾ ಬಗ್ಗೆ ಮಾತನಾಡಿರೋರೆಲ್ಲ ದರ್ಶನ್ ಫ್ಯಾನ್ಸ್ ಆಗಿರಲ್ಲ, ಇನ್ಯಾರಾಗಿರ್ತಾರೆ? ಅಲ್ಲಿ ಹೇಳಿದಾರಲ್ಲ, ನಮ್ಮ ಬಾಸ್ಗೆ ನೀವು ಹಿಂಗೆ ಮಾಡ್ತೀರಾ, ನಮ್ಮ ಬಾಸ್ಗೆ ಹಿಂಗೆ ಮಾತಾಡ್ತೀರಾ ನೀವು, ಡೇ ಬಾಸ್ ಅಂತ ಹೇಳಿ ಹಾಕ್ತಾನೆ ಇರ್ತಾರಲ್ಲ. ಮತ್ತೆ ಇವ್ರು ಯಾರು? ಸುಮ್ಮನೆ ಏನೋ ನಾಯಿ ಕುಡಿಗಳು ಹುಟ್ಕೊಂಡಿರ್ತಾವಲ್ಲ, ಹಂಗೆ ಹುಟ್ಕೊಂಡ್ಬಿಟ್ಟಿದಾರ? ಹಾಗಾದ್ರೆ ಸುಮ್ಮನೆ ರಮ್ಯಾ ಅವರು ಸುಮ್ಮನೆ ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿದಾರ? ಮಾತಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಎಲ್ಲರೂ ದರ್ಶನ್ ಫ್ಯಾನ್ಸ್ ಅಲ್ಲ ಅಂತೆ. ಮತ್ತೆ ಇವ್ರು ಯಾರು ಹಾಗಾದ್ರೆ? ಅವರೇ ಹೇಳಿದಾರಲ್ಲ ಸ್ವತಃ, ನಮ್ಮ ಬಾಸ್ಗೆ ಹಿಂಗೆ ಮಾತಾಡ್ತೀರಾ ನೀವು, ನಮ್ಮ ಬಾಸ್ಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ ನೀವು? ಮೆಸೇಜಸ್ಗಳನ್ನು ಓದಿಲ್ವಾ ನರಸಿಂಹಲು ಅವರು? ಈ ರೀತಿಯಾಗಿ ಮಾತಾಡೋದ್ರಿಂದ ಇನ್ನೂ ಅವ್ರಿಗೆ ಕುಮ್ಮಕ್ ಕೊಟ್ಟಂಗಾಗುತ್ತೆ. ನಾವು ಮಾತಾಡಿದ್ರೆ ನಡೆಯುತ್ತೆ, ನಾವೇ ದರ್ಶನ್ ಫ್ಯಾನ್ಸ್ ಅಂತ ಯಾರಿಗೂ ಗೊತ್ತಾಗಲ್ಲ, ಇನ್ನೂ ಕುಮ್ಮಕ್ ಕೊಟ್ಟಂಗಾಗುತ್ತೆ ಅವ್ರಿಗೆ. ಇದ್ದಾರೆ ನಿಜವಾದ ಫ್ಯಾನ್ಸು. ಇವತ್ತು ಏನು ತಾವು ಹೇಳ್ತಾ ಇದ್ರಲ್ಲ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಲ್ಲಮ್ಮ, ಎಲ್ಲ ನಾಯಕ ನಟರಿಗೂ ಫ್ಯಾನ್ಸ್ ಇದ್ದಾರೆ. ಆದರೆ ಈ ಸಣ್ಣ ಕೆಲ್ಸಗಳು ಮಾಡ್ತಾ ಇದ್ರಲ್ಲ, ಅಶಿಶಿಲವಾಗಿ ಮೆಸೇಜ್ಗಳಾಗ್ಬೋದು, ಇನ್ನೊಂದಾಗ್ಬೋದು, ಏನು ಮಾಡ್ತಾ ಇದ್ರಲ್ಲ, ಶಾಖ ತೋರಿಸೋದು, ಇಂಥವೆಲ್ಲ ನಿಜವಾದ ಅಭಿಮಾನಿಗಳು ಮಾಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ. ಏನಿವತ್ತು ನಮ್ಮ ರಮ್ಯಾ ಮೇಡಮ್ ಅವರು ದೂರು ಕೊಡ್ತಾ ಇದ್ದಾರೆ ಸೈಬರ್ ಕ್ರೈಮ್ಗಲ್ವಾ, ಸಾಬೀತಾಗಲಿ ಇಂಥವ್ರೇ ಮಾಡಿದ್ದಾರೆ ಅಂತೇಳಿ. ಯಾರೋ ಹೆಸರಿಗೆ ಮಸಿ ಬಳಿಯೋಕ್ಕೋಸ್ಕರ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಇದ್ದಾರೆ ನಿಜವಾದ ಫ್ಯಾನ್ಸು. ಇವತ್ತು ಏನು ತಾವು ಹೇಳ್ತಾ ಇದ್ರಲ್ಲ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಲ್ಲಮ್ಮ, ಎಲ್ಲ ನಾಯಕ ನಟರಿಗೂ ಫ್ಯಾನ್ಸ್ ಇದ್ದಾರೆ. ಆದರೆ ಈ ಸಣ್ಣ ಕೆಲ್ಸಗಳು ಮಾಡ್ತಾ ಇದ್ರಲ್ಲ, ಅಶಿಶಿಲವಾಗಿ ಮೆಸೇಜ್ಗಳಾಗ್ಬೋದು, ಇನ್ನೊಂದಾಗ್ಬೋದು, ಏನು ಮಾಡ್ತಾ ಇದ್ರಲ್ಲ, ಶಾಖ ತೋರಿಸೋದು, ಇಂಥವೆಲ್ಲ ನಿಜವಾದ ಅಭಿಮಾನಿಗಳು ಮಾಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ. ಏನಿವತ್ತು ನಮ್ಮ ರಮ್ಯಾ ಮೇಡಮ್ ಅವರು ದೂರು ಕೊಡ್ತಾ ಇದ್ದಾರೆ ಸೈಬರ್ ಕ್ರೈಮ್ಗಲ್ವಾ, ಸಾಬೀತಾಗಲಿ ಇಂಥವ್ರೇ ಮಾಡಿದ್ದಾರೆ ಅಂತೇಳಿ. ಯಾರೋ ಹೆಸರಿಗೆ ಮಸಿ ಬಳಿಯೋಕ್ಕೋಸ್ಕರ ಯಾರು ಏನು ಬೇಕಾದ್ರೂ ಮಾಡ್ಬೋದು.